ಓಂ ಶಾಂತಿ. ಓಂ ಶಾಂತಿ. ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಒಬ್ಬ ವ್ಯಕ್ತಿಗೆ ತನ್ನ ಜಮೀನಿಂದ ಬಂದ ಸಂಪೂರ್ಣ ಆದಾಯ ಒಂದು ಲಕೋಟೆಯಲ್ಲಿ ಬರುತ್ತೆ ಅಂದ್ಕೊಳ್ಳಿ. ಆದ್ರೆ ಅವರು ಅದನ್ನ ಒಮ್ಮೆಯೂ ಬಿಡಿಸಿ ನೋಡದೆ, ಅದರಲ್ಲಿ ಎಷ್ಟಿದೆ ಅಂತ ಹೆಣಿಸದೆ, ಹಾಗೆಯೇ ಈಶ್ವರಿಯ ಸೇವೆಗೆ ಕೊಟ್ಬಿಡ್ತಾರೆ ಅಂದ್ರೆ ನಂಬ್ತೀರಾ? ಓಂ ಶಾಂತಿ. ಹೌದು, ಖಂಡಿತ. ಇದು ಇಂದಿನ ಕಾಲದಲ್ಲಿ ಅಸಾಧ್ಯ ಅಂತ ಅನಿಸ್ಬಹುದು. ಕರೆಕ್ಟ್. ನಾವೆಲ್ಲರೂ ₹1 ಲೆಕ್ಕವನ್ನು ಬಿಡದ ಇಂದಿನ ದಿನಗಳಲ್ಲಿ ಇಂಥ ನಿರ್ಲೇಪತೆ ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ವಿಶ್ಲೇಷಿಸ್ತಾ ಇರೋ ಮೂಲ ಪಠ್ಯ ಇಂಥದ್ದೇ ಒಂದು ಅಸಾಧಾರಣ ಜೀವಿತದ ಬಗ್ಗೆ ಬೆಳಕು ಚೆಲ್ಲುತ್ತೆ. ಅದೇ ರಾಜಯೋಗಿ ಬ್ರಹ್ಮಕುಮಾರ್ ಭ್ರಾತ ಜಗದೀಶ್ ಚಂದ್ರ ಹಸೀಜಾ ಅವರ ಜೀವನ. ನಿಜ. ಜಗದೀಶ್ ಭಾಯಿಯವರ ಜೀವನವನ್ನ ನಾವು ಗಮನಿಸಿದಾಗ ಅವರ ಪ್ರತಿಯೊಂದು ಹೆಜ್ಜೆಯೂ ನಮಗೆ ಒಂದು ಜೀವಂತ ಮುರುಳಿಯಂತೆ ಭಾಸವಾಗುತ್ತೆ. ಹೌದು. ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲೋ ಕಾಡಿಗೊಕ್ಕೂರುದಲ್ಲ ನೋಡಿ. ಖಂಡಿತ ಅಲ್ಲ. ಇದೇ ಸಮಾಜದಲ್ಲಿ, ಇದೇ ಕುಟುಂಬದಲ್ಲಿ ಇದ್ದುಕೊಂಡು ನಮ್ಮ ಕರ್ಮದ ಗುಟ್ಟನ್ನ ಅರಿತು ಶುದ್ಧ ಸಂಸ್ಕಾರಗಳೊಂದಿಗೆ ಬದುಕುವುದು ಹೇಗೆ ಅನ್ನೋದನ್ನ ಅವರ ಬದುಕು ನಮಗೆ ಕಲಿಸುತ್ತೆ. ನಾವು ಸದಾ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರೋದು ಅಂದ್ರೆ ಏನು ಅನ್ನೋದನ್ನ ಅತ್ಯಂತ ಭಾವನಾತ್ಮಕವಾಗಿ ಈ ಪಠ್ಯ ನಮಗೆ ವಿವರಿಸುತ್ತೆ. ಅವರ ಹಿನ್ನೆಲೆಯ ಮೂಲವನ್ನು ನೋಡಿದರೆ 1929 ಸೆಪ್ಟೆಂಬರ್ 10ರಂದು ಮುಲ್ತಾನ್ ನಗರದಲ್ಲಿ ಅವರ ಜನನವಾಯಿತು. ಹೌದು. ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ, ಮುಲ್ತಾನ್ ಅನ್ನೋದು ಅಸಂಖ್ಯಾತ ಸೂಫಿ ಸಂತರು ಮಹಂತರು ಓಡಾಡಿದ ಪುಣ್ಯಭೂಮಿ. ಕೇವಲ 12 ವರ್ಷದ ಬಾಲಕನಾಗಿದ್ದಾಗಲೇ ಜಗದೀಶ್ ಭಾಯಿಯವರಲ್ಲಿ ಭಗವಂತನ ಹುಡುಕಾಟದ ತೀವ್ರತೆ ಎಷ್ಟಿತ್ತಂದ್ರೆ ಅವರು ಸದಾ ಆ ಸಂತರ ಬಳಿ ಹೋಗಿ ಕುಳಿತುಕೊಳ್ತಿದ್ದರಂತೆ. ವಾವ್! ಆಟವಾಡುವ 12ರ ವಯಸ್ಸಿನಲ್ಲಿ ಇಂಥದೊಂದು ಹುಡುಕಾಟ ಹೇಗೆ ಸಾಧ್ಯ? ಇದು ನನಗೆ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಇದನ್ನ ನಾವು ಅತ್ಯಂತ ಆಳವಾಗಿ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಬೇಕು. ಒಂದು ಮಗುವಿಗೆ 12ನೇ ವಯಸ್ಸಿನಲ್ಲಿ ಇಂಥ ದಾಹ ಮೂಡ್ತಿದೆ ಅಂದ್ರೆ ಅದು ಕೇವಲ ಈ ಒಂದು ಜನ್ಮದ ಆಸಕ್ತಿಯಲ್ಲ. ಅಂದ್ರೆ ಹಿಂದಿನ ಜನ್ಮಗಳ ಪ್ರಭಾವ ಅಂತೀರಾ? ಎಕ್ಸಾಕ್ಟ್ಲಿ. ಇದನ್ನೇ ನಾವು ಸಂಸ್ಕಾರ ಅಂತ ಕರೆಯೋದು. ಆತ್ಮವು ಎಷ್ಟೋ ಜನ್ಮಗಳಿಂದ ತನ್ನೊಳಗೆ ಹೊತ್ತು ತಂದಿರುವಂತಹ ಸತ್ಯವನ್ನ ಅರಿಯುವ, ಆ ಪರಮಾತ್ಮನನ್ನ ಸೇರುವ ಪ್ರಬಲವಾದ ಆಧ್ಯಾತ್ಮಿಕ ದಾಹ ಅದು. ಓಹೋ. ನಾವು ಇದನ್ನ ನಮ್ಮ ಇಂದಿನ ಪ್ರಾಯೋಗಿಕ ಜೀವನಕ್ಕೆ ಹೋಲಿಸಿ ನೋಡೋಣ. ಇಂದು ನಾವೆಲ್ಲರೂ ಐಷಾರಾಮಿ ಜೀವನ ನಡೆಸ್ತಿದ್ದೀವಿ, ಕಚೇರಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದೀವಿ. ಆದ್ರೆ ಶನಿವಾರ ಭಾನುವಾರ ಬಂದ್ರೆ ಸಾಕು, ನಮ್ಮ ಮನಸ್ಸು ಯಾವುದೋ ಒಂದು ನೆಮ್ಮದಿಗಾಗಿ ಎಲ್ಲಿಯಾವ್ರೋ ಪ್ರಶಾಂತವಾದ ಜಾಗಕ್ಕೆ ಹೋಗ್ಬೇಕು ಅಂತ ಹಾತೊರೆಯುತ್ತೆ ಅಲ್ವಾ? ಹೌದು. ಎಷ್ಟು ಸಂಪಾದನೆ ಇದ್ರೂ ಒಳಗಡೆ ಒಂದು ಖಾಲಿಪನದ ಅನುಭವ ಆಗುತ್ತೆ. ಕರೆಕ್ಟ್. ಇದು ಯಾಕೆ? ಏಕೆಂದ್ರೆ ಆ ಶಾಂತಿಯ ಹುಡುಕಾಟ ಆತ್ಮದ ಮೂಲ ಸಂಸ್ಕಾರವಾಗಿದೆ. ಜಗದೀಶ್ ಭಾಯಿಯವರಲ್ಲಿ ಆ ಸಂಸ್ಕಾರ ಬಾಲ್ಯದಲ್ಲೇ ಅತ್ಯಂತ ಜಾಗೃತವಾಗಿತ್ತು. ಆ ಜಾಗೃತಾವಸ್ಥೆ ಎಷ್ಟಿತ್ತಂದ್ರೆ ಪಠ್ಯದಲ್ಲಿ ಬರುವ ಒಂದು ಘಟನೆ ನಿಜಕ್ಕೂ ಬೆಚ್ಚಿಬಿಡಿಸುತ್ತೆ. ಅವರಿಗೆ ಈ ಇಡೀ ಪ್ರಪಂಚವೇ ಒಂದು ಜೈಲಿನಂತೆ ಭಾಸವಾಗ್ತಿತ್ತಂತೆ. ಸಹೋದರಿಯರನ್ನ ನೋಡಿ ಏನೋ ಒಂದು ಟಚಿಂಗ್ ಆದಂತೆ ಭಾಸವಾಯ್ತಂತೆ. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಹೇಳಿ. 1 ನಿಮಿಷ. ಇದನ್ನ ಪ್ರಾಯೋಗಿಕವಾಗಿ ನೋಡೋಣ. ಮನೆಯಿಂದ ಯಾರಿಗೋ ಹೇಳ್ದೆ ಓಡೋಗೋದು ಒಂದು ರೀತಿಯಲ್ಲಿ ಎಸ್ಕೇಪಿಸಂ ಅಥವಾ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಿಕೆ ಅನ್ಸಲ್ವಾ? ಅಂದ್ರೆ ನಮಗೆ ಕಚೇರಿಯಲ್ಲಿ ಬಾಸ್ ಜೊತೆ ಜಗಳವಾದಾಗ ಲ್ಯಾಪ್ಟಾಪ್ ಮುಚ್ಚಿಟ್ಟು ಹಿಮಾಲಯಕ್ಕೆ ಓಡೋದ್ರೆ ಅದು ಪಲಾಯನವಾದ ಅಲ್ವಾ? ಈ ಜೈಲು ಮತ್ತು ಓಡಹೋಗುವಿಕೆಯನ್ನ ನಾವು ಹೇಗೆ ಅರ್ಥೈಸ್ಕೋಬೇಕು? ಇದು ಬಹಳ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ನೋಡಿ, ಪಲಾಯನವಾದಕ್ಕೂ ಮತ್ತು ಸತ್ಯದ ಅನ್ವೇಷಣೆಗೂ ಬಹಳ ವ್ಯತ್ಯಾಸ ಇದೆ. ಕಚೇರಿಯಿಂದ ಓಡೋಗೋದು ಜವಾಬ್ದಾರಿಯ ಭಯದಿಂದ. ಹೌದು, ಕಷ್ಟ ಆಗ್ತಿದೆ ಅಂತ. ಆದ್ರೆ ಜಗದೀಶ್ ಭಾಯಿಯವರ ಆ ಅಳು ಇದೆಯಲ್ಲ, ಆ ತಳಮಳ, ಅದು ಆತ್ಮವು ತನ್ನ ಮೂಲ ತಂದೆಯಾದ ಪರಮಾತ್ಮನನ್ನ ಸೇರಲು ಪಡುವ ನೈಜ ವೇದನೆಯಾಗಿತ್ತು. ಅವರು ಕರ್ಮದಿಂದ ಓಡೋಗ್ತಿರ್ಲಿಲ್ಲ, ಬದಲಾಗಿ ಭ್ರಮೆಯಿಂದ ಬಿಡುಗಡೆ ಹೊಂದಲು ಬಯಸ್ತಿದ್ರು. ಭ್ರಮೆಯಿಂದ ಅಂದ್ರೆ ಈ ಜೈಲು ಬೇರೆ ಯಾವುದೂ ಅಲ್ಲ, ಇದುವೇ ಮಾಯೆಯ ಬಂಧನ. ನಾವೆಲ್ಲರೂ ಲೌಕಿಕ ಪ್ರಪಂಚದ ಆಕರ್ಷಣೆಗಳು, ವಸ್ತುಗಳು ಮತ್ತು ಸಂಬಂಧಗಳೆಂಬ ಮಾಯೆಯ ಜೈಲಿನಲ್ಲಿ ಬಂದಿಯಾಗಿದ್ದೀವಿ. ಆದ್ರೆ ವಿಪರ್ಯಾಸ ಏನಂದ್ರೆ ಆ ಜೈಲಿನ ಕಂಬಿಗಳು ನಮ್ಗೆ ಕಾಣೋದಿಲ್ಲ. ಅಂದ್ರೆ ನಾವೇ ಕಟ್ಕೊಂಡಿರೋ ಆಸೆಗಳ ಜೈಲಿನಲ್ಲಿ ನಾವೇ ಖೈದಿಗಳಾಗಿದ್ದೀವಿ ಅಂತೀರಾ? ಹೌದು, ಖಂಡಿತ. ಉದಾಹರಣೆಗೆ ನೋಡಿ, ನಮ್ಮ ಮಲೆಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ ನಾವು ದಿನನಿತ್ಯ ಏನ್ ಮಾಡ್ತೀವಿ? ನಾನು ನನ್ನ ಮಕ್ಕಳಿಗಾಗಿ ಇಷ್ಟೆಲ್ಲ ಮಾಡಿದ್ದೀನಿ, ಅವರು ನನಗೆ ಗೌರವ ಕೊಡಬೇಕು ಅಂತ ನಿರೀಕ್ಷಿಸ್ತೀವಿ. ಆ ನಿರೀಕ್ಷೆ ಹುಸಿಯಾದಾಗ ಕೋಪ, ದುಃಖ ಬರುತ್ತೆ. ಈ ನಿರೀಕ್ಷೆಯ ಒಂದು ಜೈಲು.
ಜಗದೀಶ್ ಭಾಯಿಯವರಿಗೆ ತಾವು ಲೌಕಿಕ ಆಕರ್ಷಣೆಗಳ ಜೈಲಿನಲ್ಲಿದ್ದೀವಿ ಅನ್ನೋ ಅರಿವಿತ್ತು. ಅದರಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಪ್ರೀತಿಯನ್ನ ಅನುಭವಿಸುವುದೇ ನಿಜವಾದ ಸ್ವಾತಂತ್ರ್ಯ. ಅರ್ಥವಾಯಿತು. ಅವರು ಓಡಿ ಹೋಗಿದ್ದು ಜವಾಬ್ದಾರಿಗಳಿಂದಲ್ಲ, ಬದಲಾಗಿ ತಮ್ಮ ಆತ್ಮವನ್ನ ಪರಮಾತ್ಮನಿಗೆ ಜೋಡಿಸುವ ಮೂಲಕ ಆಂತರಿಕ ಸ್ವಾತಂತ್ರ್ಯವನ್ನ ಕಂಡುಕೊಳ್ಳಲು. ಆ ಬಿಳಿ ಬಟ್ಟೆ ತೊಟ್ಟ ಸಹೋದರಿಯರನ್ನ ನೋಡಿದಾಗ ಅವರ ಆತ್ಮಕ್ಕೆ ತನ್ನ ತವರು ಮನೆಯ ನೆನಪಾಯಿತು. ಇದು ಆತ್ಮಿಕ ಸ್ಮೃತಿಯ ಜಾಗೃತಿ. ವಾವ್! ಬಾಹ್ಯ ಜಗತ್ತಿನ ಕಂಬಿಗಳಿಗಿಂತ ಆಂತರಿಕ ನಿರೀಕ್ಷೆಗಳ ಕಂಬಿಗಳು ಹೆಚ್ಚು ಅಪಾಯಕಾರಿ ಅನ್ನೋದು ಸ್ಪಷ್ಟವಾಯಿತು. ಇಲ್ಲಿ ಇನ್ನೊಂದು ವಿಷಯ ನನ್ನ ಗಮನ ಸೆಳೆಯಿತು. ಯಾವುದು? ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸಾಧಕರು ಅಂದ್ರೆ ಕೇವಲ ಮೌನವಾಗಿ ಎಲ್ಲವನ್ನೂ ಒಪ್ಪಿಕೊಳ್ಳುವವರು ಅನ್ನೋ ಒಂದು ಭ್ರಮೆ ನಮ್ಮಲ್ಲಿದೆ. ಆದರೆ ಜಗದೀಶ್ ಭಾಯ್ ಅವರು ಬೌದ್ಧಿಕವಾಗಿ ಬಹಳ ತೀಕ್ಷ್ಣವಾಗಿದ್ರು. ಹೌದು ಹೌದು. DAV ಕಾಲೇಜ್ನಲ್ಲಿ ಓದಿತಿದ್ದಾಗ ಪ್ರೊಫೆಸರ್ ಒಬ್ರು ಥಿಯರಿ ಆಫ್ ಡೌಟ್ ಬಗ್ಗೆ ಪಾಠ ಮಾಡಿದಾಗ ಅವರು ಎದ್ದು ನಿಂತು, ಸರ್, ಐ ಡೌಟ್ ದಿ ಥಿಯರಿ ಆಫ್ ಡೌಟ್ ಅಂತ ನೇರವಾಗಿ ಆ ಸಿದ್ಧಾಂತವನ್ನೇ ಪ್ರಶ್ನಿಸಿದ್ರಂತೆ. ನಿಜ. ಅಷ್ಟೇ ಅಲ್ಲ, 1947ರಲ್ಲಿ ದೇಶಭಕ್ತಿಯಿಂದ ಪ್ರೇರಿತರಾಗಿ ಮುಸ್ಲಿಂ ಲೀಗ್ ಧ್ವಜವನ್ನ ಇಳಿಸಿ ಕಾಂಗ್ರೆಸ್ ಧ್ವಜವನ್ನ ಹಾರಿಸುವ ಹೋರಾಟದಲ್ಲೂ ಮುಂದಿದ್ದರು. ಒಬ್ಬ ಆಧ್ಯಾತ್ಮಿಕ ಸಾಧಕನಲ್ಲಿ ಇಂಥ ವಿಮರ್ಶಾತ್ಮಕ ಬುದ್ಧಿ ಮತ್ತು ಹೋರಾಟದ ಗುಣ ಹೇಗೆ ಸಮನ್ವಯಗೊಳ್ಳುತ್ತೆ? ನೋಡಿ, ಇದು ನಮ್ಗೆ ಬಹಳ ದೊಡ್ಡ ಪಾಠವನ್ನ ಕಲಿಸ್ತೆ. ಸತ್ಯವನ್ನ ಅರಿಯಬೇಕಾದ್ರೆ ಮೊದಲು ಈ ಲೌಕಿಕ ಭ್ರಮೆಗಳನ್ನ ಪ್ರಶ್ನಿಸುವ ದಿಟ್ಟತನ ಬೇಕು. ಇದುವೇ ಮಾಯೆಯನ್ನ ಎದುರಿಸುವ ಮೊದಲ ಹೆಜ್ಜೆ. ಬಾಬಾ ಅವರು ಯಾವಾಗ್ಲೂ ನಮ್ಗೇಳೋ ಹಾಗೆ, ಜ್ಞಾನವನ್ನ ನೇರವಾಗಿ ನಂಬುದಕ್ಕಿಂತ ಅದನ್ನ ಬುದ್ಧಿಯ ಒರೆಗಲ್ಲಿಗೆ ಹಚ್ಚಿ ನೋಡ್ಬೇಕು. ಒಳಗೆ ಒಂದು ಸ್ಪಷ್ಟತೆ ಸಿಕ್ಕಾಗ ಮಾತ್ರ ವಿಶ್ವಾಸ ಗಟ್ಟಿಯಾಗತ್ತೆ. ಕರೆಕ್ಟ್. ಜಗದೀಶ್ ಭಾಯಿ ಅವರ ಆ ವಿಮರ್ಶಾತ್ಮಕ ಬುದ್ಧಿಯೇ ಮುಂದೆ ಅವರನ್ನ ಆಳವಾದ ಈಶ್ವರೀಯ ಜ್ಞಾನವನ್ನ ವಿಶ್ಲೇಷಿಸಲು, ಸಾಹಿತ್ಯ ರಚಿಸಲು ಸಹಾಯ ಮಾಡ್ತು. ಒಳಗಿನ ಆ ಹೋರಾಟದ ಗುಣವೇ ಮುಂದೆ ತಮ್ಮೊಳಗಿನ ಹಳೆಯ ಸಂಸ್ಕಾರಗಳ ವಿರುದ್ಧ ಹೋರಾಡಿ ವಿಜಯಶಾಲಿಯಾಗಲು ಶಕ್ತಿಯನ್ನ ನೀಡಿತು. ನನಗಿದು ಹೇಗನ್ನಿಸ್ತಿದೆ ಅಂದ್ರೆ, ನಾವು ಕಂಪ್ಯೂಟರ್ ವ್ಯವಸ್ಥೆಗಳನ್ನ ಪರೀಕ್ಷಿಸಲು ಎಥಿಕಲ್ ಹ್ಯಾಕರ್ಗಳನ್ನ ಬಳಸ್ತೀವಲ್ವಾ? ಹೌದು. ಅವರು ಆ ವ್ಯವಸ್ಥೆಯನ್ನ ಕುರುಡಾಗಿ ನಂಬೋದಿಲ್ಲ, ಬದಲಾಗಿ ಅದರ ದೌರ್ಬಲ್ಯಗಳನ್ನ ಹುಡುಕಲು ಅದನ್ನ ಪ್ರಶ್ನಿಸ್ತಾರೆ, ದಾಳಿ ಮಾಡ್ತಾರೆ. ಆ ಮೂಲಕ ಆ ವ್ಯವಸ್ಥೆಯ ನೈಜ ಶಕ್ತಿಯನ್ನ ಕಂಡುಕೊಳ್ತಾರೆ. ಅದೇ ರೀತಿ ಜಗದೀಶ್ ಭಾಯ್ ಅವರು ಲೌಕಿಕ ವ್ಯವಸ್ಥೆಯನ್ನ ಪ್ರಶ್ನಿಸುವ ಮೂಲಕ ಆಂತರಿಕ ಸತ್ಯವನ್ನ ಕಂಡುಕೊಂಡ್ರು ಅನ್ಬೋದಾ? ಎಂಥ ಅದ್ಭುತವಾದ ಉದಾಹರಣೆ! ನಿಖರವಾಗಿ ಇದೇ ಪ್ರಕ್ರಿಯೆ ಅಲ್ಲಿ ನಡೆದದ್ದು. ಅವರು ತಮ್ಮ ಬುದ್ಧಿಶಕ್ತಿಯನ್ನ ಮಾಯೆಯ ವಿರುದ್ಧದ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಹಾಗಿದ್ರೆ ಇಂಥ ತೀಕ್ಷ್ಣವಾದ ಬುದ್ಧಿಶಕ್ತಿಯುಳ್ಳ ವ್ಯಕ್ತಿ ಲೌಕಿಕದ ಅತಿದೊಡ್ಡ ಆಕರ್ಷಣೆಯಾದ ಹಣದ ವಿಚಾರದಲ್ಲಿ ಹೇಗೆ ನಡ್ಕೊಂಡ್ರು ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ನಾವು ಆರಂಭದಲ್ಲಿ ಮಾತಾಡಿದ ಆ ಹಣದ ಲಕೋಟೆಯ ವಿಷಯಕ್ಕೆ ಬರೋಣ. ಖಂಡಿತ. ಅವರ ಮನೆಯಲ್ಲಿ ಎಲ್ಲರೂ ಅವರನ್ನ ಪ್ರೀತಿಯಿಂದ ಋಷಿ ಅಂತ ಕರೀತಿದ್ರಂತೆ. ಮೂಲ ಪಠ್ಯದಲ್ಲಿ 3 ಪ್ರಕಾರದ ಋಷಿಗಳ ಬಗ್ಗೆ ಉಲ್ಲೇಖ ಇದೆ. ಹೊಸ ಸೃಷ್ಟಿಯ ಸ್ಥಾಪನೆಗೆ ಸಹಾಯ ಮಾಡುವವರು ಬ್ರಹ್ಮರ್ಷಿ, ಅಧಿಕಾರ ಮತ್ತು ಸಂಪತ್ತಿ ನಡುವೆಯೂ ಅನಾಸಕ್ತರಾಗಿರುವವರು ರಾಜರ್ಷಿ, ಮತ್ತು 3 ಲೋಕಗಳಲ್ಲಿ ಸಂಚರಿಸಿ ಜ್ಞಾನ ಹಂಚುವವರು ದೇವರ್ಷಿ. ಹೌದು. ಜಗದೀಶ್ ಭಾಯಿಯವರಲ್ಲಿ ಈ 3 ಗುಣಗಳಿದ್ದವು, ವಿಶೇಷವಾಗಿ ರಾಜರ್ಷಿ ಗುಣ. ಆದರೆ ಅವರ ಅಣ್ಣಂದಿರು ಪ್ರತಿ ವರ್ಷ ಜಮೀನಿಂದ ಬಂದ ಹಣವನ್ನ ಲಕೋಟೆಯಲ್ಲಿ ತಂದುಕೊಟ್ಟಾಗ ಅವರು ಒಮ್ಮೆಯೂ ಆ ಲಕೋಟೆಯನ್ನ ಬಿಡಿಸಿ ನೋಡದೆ ಅಲ್ಲಿನ ಸಹೋದರಿಯರಿಗೆ ಈಶ್ವರೀಯ ಸೇವೆಗೆ ಅಂತ ಕೊಟ್ಬಿಡ್ತಿದ್ರು. ಆದ್ರೆ ಇಲ್ಲಿ ನನ್ನದೊಂದು ವಾದ ಇದೆ. ಹೇಳಿ. ಒಂದು ಕುಟುಂಬದಲ್ಲಿದ್ದಾಗ ಲೌಕಿಕ ಜವಾಬ್ದಾರಿ ಅಂತ ಬಂದಾಗ ಹಣದ ಲೆಕ್ಕಾಚಾರ ಇಡಲೇಬೇಕಲ್ವಾ? ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನ ವೈರಾಗ್ಯ ಅನ್ನೋದಕ್ಕಿಂತ ನಿರ್ಲಕ್ಷ್ಯ ಅಂತ ಅಂದುಕೊಳ್ಳೋ ಸಾಧ್ಯತೆ ಇದೆಯಲ್ವಾ? ಆ ಲಕೋಟೆಯಲ್ಲಿ ಎಷ್ಟಿದೆ ಅಂತ ನೋಡದೆ ಕೊಡೋದು ಪ್ರಾಯೋಗಿಕವಾಗಿ ಸರಿಯೇ? ನಿಮ್ಮ ಪ್ರಶ್ನೆ ಬಹಳ ಸಹಜವಾದದ್ದು. ನಾವು ನಿರ್ಲಕ್ಷ್ಯ ಮತ್ತು ನಿರಾಸಕ್ತಿ ಅಥವಾ ವೈರಾಗ್ಯದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ನಿರ್ಲಕ್ಷ್ಯ ಅನ್ನೋದು ಸೋಮಾರಿತನದಿಂದ ಅಥವಾ ಜವಾಬ್ದಾರಿಯಿಂದ ನುಂಚಿಕೊಳ್ಳುವ ಮನಸ್ಥಿತಿಯಿಂದ ಬರುತ್ತೆ. ಆದರೆ ಜಗದೀಶ್ ಭಾಯ್ ಅವರದು ಸಂಪೂರ್ಣ ಅರಿವಿನಿಂದ ಕೂಡಿದ ಅನಾಸಕ್ತಿ. ಅರಿವಿನಿಂದ ಕೂಡಿದ ಅನಾಸಕ್ತಿ. ಹೌದು. ಅವರಿಗೆ ಆ ಲಕೋಟೆಲಿರೋದು ಹಣ, ಅದರಿಂದ ಭೌತಿಕ ವಸ್ತುಗಳನ್ನ ಖರೀದಿಸಬಹುದು ಅನ್ನೋ ಸಂಪೂರ್ಣ ಜ್ಞಾನ ಇತ್ತು. ಆದರೆ ಅವರ ಬುದ್ಧಿ ಆ ಹಣದ ಮೇಲೆ ಅಂಟ್ಕೊಂಡಿರ್ಲಿಲ್ಲ. ಇಂದು ನಮ್ಮ ಕುಟುಂಬಗಳಲ್ಲಿ ನೋಡಿ, ಅಣ್ಣ ತಮ್ಮಂದ್ರ ನಡುವೆ ಕೋರ್ಟು, ಕಚೇರಿ, ವ್ಯಾಜ್ಯಗಳು ನಡೀತಿರತ್ತೆ. ಯಾಕೆ? ಆಸ್ತಿಗಾಗಿ. ಹೌದು. ಕೇವಲ ಒಂದು ಹಿಡಿ ಮಣ್ಣಿಗಾಗಿ, ಕೆಲವು ಕಾಗದದ ನೋಟುಗಳಿಗಾಗಿ. ನಮ್ಮ ಆಂತರಿಕ ಶಾಂತಿಗಿಂತ, ಸಂಬಂಧಗಳಿಗಿಂತ ಹಣ ದೊಡ್ಡದಾಗ್ಬಿಡತ್ತೆ. ನಿಜ.
ಹಣದ ವಿಷಯದಲ್ಲಿ ರಕ್ತ ಸಂಬಂಧಗಳೇ ಶತ್ರುಗಳಾಗೋದನ್ನ ನಾವು ದಿನನಿತ್ಯ ನೋಡ್ತೀವಿ. ಅದಕ್ಕೆ ಬಾಬಾ ಅವರು ನಮ್ಮನ್ನ ಕಮಲದ ಹೂವಿಗೆ ಹೋಲಿಸ್ತಾರೆ. ಕಮಲ ಕೆಸರಿನಲ್ಲೇ ಇರುತ್ತೆ, ನೀರಿನಲ್ಲೇ ಬೆಳೆಯುತ್ತೆ, ಆದ್ರೆ ಆ ನೀರು ಅದರ ಎಲೆಗಳಿಗೆ ಅಂಟ್ಕೊಳ್ಳೋದಿಲ್ಲ. ಕರೆಕ್ಟ್. ಜಗದೀಶ್ ಬಾಯಿಯವರು ಲೌಕಿಕ ಜವಾಬ್ದಾರಿಗಳನ್ನ ನಿಭಾಯಿಸ್ತಲೇ ಒಳಗಿನಿಂದ ಸಂಪೂರ್ಣ ಅನಾಸಕ್ತರಾಗಿದ್ರು. ಹಣ ಬರುತ್ತೆ ಹೋಗುತ್ತೆ, ಆದ್ರೆ ಅವರ ಆಂತರಿಕ ಶಾಂತಿ ಕಲುಷಿತವಾಗ್ಲಿಲ್ಲ. ಇದುವೇ ನಿಜವಾದ ನಿಷ್ಕಾಮ ಕರ್ಮ ಅಥವಾ ರಾಜರ್ಷಿ ಸ್ಥಿತಿ. ನಾವು ಕೂಡ ನಮ್ಮ ವ್ಯಾಪಾರ, ಉದ್ಯೋಗ ಮಾಡ್ಬೇಕು, ಹಣ ಸಂಪಾದಿಸ್ಬೇಕು. ಆದ್ರೆ ಆ ಹಣ ನಮ್ಮ ಅಹಂಕಾರವನ್ನ ಬೆಳೆಸಬಾರ್ದು, ನಮ್ಮ ನೆಮ್ಮದಿಯನ್ನ ಕದಡಬಾರ್ದು. ಅಂದ್ರೆ ವ್ಯವಹಾರವನ್ನ ವ್ಯವಹಾರದ ರೀತಿಯಲ್ಲಿ ಮಾಡಬೇಕು, ಆದರೆ ಮನಸ್ಸನ್ನ ಆಸ್ತಿಯ ಲೆಕ್ಕಾಚಾರಗಳಿಗೆ ಅಡವಿಡಬಾರ್ದು. ಇದು ನಿಜಕ್ಕೂ ಆಳವಾದ ವಿಚಾರ. ಖಂಡಿತ. ಈ ನಿರಂತರ ಹರಿವಿನಲ್ಲಿ ನನ್ನ ಮನಸ್ಸನ್ನ ಅತ್ಯಂತ ಕಲಕಿದ ಇನ್ನೊಂದು ಘಟನೆಯನ್ನ ಈ ಪಠ್ಯದಿಂದ ಹಂಚಿಕೊಳ್ಳಲೇಬೇಕು. ಖಂಡಿತ ಹೇಳಿ. ಜಗದೀಶ್ ಭಾಯಿಯವರಿಗೆ ತಮ್ಮ ತಾಯಿಯ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಅವರದು ಬಹಳ ದೊಡ್ಡ ಕುಟುಂಬ. ತಾಯಿಗೆ ಬೆಳಗಿನಿಂದ ಸಂಜೆವರೆಗೂ ಮನೆಯ ಕೆಲಸ ಇರ್ತಿತ್ತು. ಸೊ ತಾಯಿಗೆ ಕಷ್ಟವಾಗದಿರಲಿ ಅಂತ ಜಗದೀಶ್ ಭಾಯಿಯವರು ಪ್ರತಿದಿನ ಮುಂಜಾನೆ 3 ಗಂಟೆಗೆ ಎದ್ದು ಒಲೆ ಹೊತ್ಸಿ, ಹಿಟ್ಟು ಕಲಸಿ, ಹಾಲು ಕಾಯಿಸಿ ಇಡ್ತಿದ್ದರಂತೆ. ತಾಯಿ ಎದ್ದು ಇದನ್ನು ಯಾರು ಮಾಡಿದ್ದು ಅಂತ ಕೇಳಿದ್ರೆ ಸುಮ್ಮನೆ ನಗ್ತಿದ್ದರಂತೆ. ಒಬ್ಬ ಅಸಾಧಾರಣ ಆಧ್ಯಾತ್ಮಿಕ ಸಾಧಕ, ಮಹಾನ್ ಜ್ಞಾನಿ ಇಂಥ ಸಣ್ಣ ಕೌಟುಂಬಿಕ ಕೆಲಸಗಳನ್ನ ಅಷ್ಟು ಮುಂಜಾನೆ ಎದ್ದು ಯಾರಿಗೂ ಹೇಳದೆ ಮಾಡ್ತಿದ್ದದ್ದು ಎಂಥ ವಿಸ್ಮಯ. ನಿಜ. ನಮ್ಮ ಇಂದಿನ ಕಾಲದಲ್ಲಿ ನಾವು ಮನೆಯಲ್ಲೇ ನಮ್ಮದೇ ಊಟದ ತಟ್ಟೆಯನ್ನ ತೊಳೆದ್ರೆ ಅದನ್ನೊಂದು ಫೋಟೋ ತೆಗೆದು ಸ್ಟೇಟಸ್ ಹಾಕಿ ಇಡೀ ಜಗತ್ತಿನಿಂದ ಮೆಚ್ಚುಗೆಯನ್ನ ನಿರೀಕ್ಷಿಸ್ತೀವಲ್ವಾ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಾವು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸೇವೆ ಅಂದ್ರೆ ಕೇವಲ ದೊಡ್ಡ ವೇದಿಕೆಯ ಮೇಲೆ ನಿಂತು ಸಾವಿರಾರು ಜನರಿಗೆ ಜ್ಞಾನದ ಮಾತುಗಳನ್ನ ಆಡೋದು ಅಂದ್ಕೊಳ್ತೀವಿ. ಹೌದು. ಆದ್ರೆ ಬಾಬಾ ಅವರು ಯಾವಾಗ್ಲೂ ಹೇಳುವ ಹಾಗೆ ನಿಜವಾದ ಆಧ್ಯಾತ್ಮಿಕತೆ ಆರಂಭವಾಗುವುದೇ ನಮ್ಮ ಮನೆಯಿಂದ, ನಮ್ಮ ಅಡುಗೆ ಮನೆಯಿಂದ. ಜಗದೀಶ್ ಭಾಯಿಯವರ ಈ ಕೃತ್ಯದಲ್ಲಿ ನಾವು ಅಹಂಕಾರ ಮತ್ತು ನಿರೀಕ್ಷೆಗಳಿಲ್ಲದ ಶುದ್ಧ ಕರ್ಮಯೋಗದ ಅತ್ಯುನ್ನತ ಉದಾಹರಣೆಯನ್ನ ಕಾಣಬಹುದು. ಅವರು ನಾನು ಮಾಡಿದೇನೋ ಅಹಂಕಾರವನ್ನು ಇಟ್ಕೊಂಡಿರಲಿಲ್ಲ. ಆದ್ರೆ ಅವರು ಮಾಡಿದೆ ಅಂತ ಹೇಳ್ಕೊಂಡಿದ್ರೆ ತಪ್ಪೇನಿತ್ತು. ಅವರು ತಮ್ಮ ತಾಯಿಗೆ ತಾನೇ ಸಹಾಯ ಮಾಡಿದ್ದು. ನೋಡಿ, ತಪ್ಪೇನಿಲ್ಲ. ಆದ್ರೆ ನಾವು ಮಾಡುವ ಕರ್ಮದ ಹಿಂದಿನ ಭಾವನೆ ನಮ್ಮ ಕರ್ಮದ ಲೆಕ್ಕಾಚಾರವನ್ನ ನಿರ್ಧರಿಸುತ್ತೆ. ನಾವು ಮೆಚ್ಚುಗೆಯನ್ನ ನಿರೀಕ್ಷಿಸಿ ಒಂದು ಕೆಲಸ ಮಾಡಿದಾಗ ಆ ನಿರೀಕ್ಷೆಯೇ ನಮ್ಗೆ ಹೊಸ ಕರ್ಮದ ಬಂಧರವನ್ನ ಸೃಷ್ಟಿಸುತ್ತೆ. ಓಹೋ, ಮೆಚ್ಚುಗೆ ಸಿಗದಿದ್ರೆ ಕೋಪ ಬರುತ್ತೆ, ಅಸಮಾಧಾನ ಮೂಡುತ್ತೆ. ಆದ್ರೆ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಶುದ್ಧ ಪ್ರೀತಿಯಿಂದ ನೆರವಾದಾಗ ಅದು ಹಳೆಯ ಕರ್ಮದ ಲೆಕ್ಕಾಚಾರಗಳನ್ನ ಪ್ರೀತಿಯಿಂದ ಚುಕ್ತಾ ಮಾಡುವ ಸರಿಯಾದ ವಿಧಾನವಾಗುತ್ತೆ. ಇದು ಹೇಗಿದೆ ಅಂದ್ರೆ ನಾವು ಒಂದು ಯಂತ್ರಕ್ಕೆ ತೈಲ ಹಾಕಿದಾಗ, ಅಂದ್ರೆ ಆಯಿಲ್ ಹಾಕಿದಾಗ, ಹೌದು, ಅದು ಹೇಗೆ ಶಬ್ದವಿಲ್ಲದೆ ಸುಗಮವಾಗಿ ಕೆಲಸ ಮಾಡುತ್ತೋ ಹಾಗೆ ಪ್ರೀತಿಯಿಂದ ಮಾಡಿದ ಕರ್ಮವು ನಮ್ಮ ಜೀವನದ ಯಂತ್ರವನ್ನ ಯಾವುದೇ ಕರ್ಕಶ ಶಬ್ದವಿಲ್ಲದೆ, ಅಂದ್ರೆ ಅಹಂಕಾರದ ಸದ್ದಿಲ್ಲದೆ ನಡೆಸುತ್ತೆ. ಎಂಥ ಸುಂದರವಾದ ಮಾತು. ನನಗಿದು ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿರುವ ಬ್ಯಾಕ್ಗ್ರೌಂಡ್ ಆಪ್ಸ್ ಹಾಗೆ ಅನಿಸ್ತಿದೆ. ಅವು ನಮಗೆ ಕಾಣೋದಿಲ್ಲ, ಯಾವುದೇ ನೋಟಿಫಿಕೇಶನ್ ನೀಡಿ ನಮಗೆ ತೊಂದರೆ ಕೊಡೋದಿಲ್ಲ. ಆದರೆ ಫೋನ್ ಸರಿಯಾಗಿ ಕೆಲಸ ಮಾಡಲು ಹಿನ್ನೆಲೆಯಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇರ್ತವೆ. ವಾವ್, ಅತ್ಯಂತ ಸೂಕ್ತವಾದ ಉದಾಹರಣೆ ಇದು. ಜಗದೀಶ್ ಭಾಯಿಯವರ ಸೇವೆ ಕೂಡ ಅದೇ ರೀತಿ ಹಿನ್ನೆಲೆಯಲ್ಲಿ ಯಾವುದೇ ಸದ್ದಿಲ್ಲದೆ ನಡೀತಾ ಇತ್ತು. ಹೌದು. ಮತ್ತು ಈ ಸೇವಾಭಾವ ಕೇವಲ ಅವರ ತಾಯಿಗೆ ಅಥವಾ ಕುಟುಂಬಕ್ಕೆ ಸೀಮಿತವಾಗಿರಲಿಲ್ಲ. ಪಥ್ಯದಲ್ಲಿ ಅವರ ಆತಿಥ್ಯದ ಬಗ್ಗೆಯೂ ಒಂದು ಸುಂದರವಾದ ಉಲ್ಲೇಖ ಇದೆ. ರಷ್ಯಾ ದೇಶದಿಂದ ಕೆಲವು ಅತಿಥಿಗಳು ಬಂದಾಗ ಅವರು ತಾವೇ ಸ್ವತಃ ಪಕೋಡಾ ಮತ್ತು ಹಲ್ವಾ ತಿನ್ಸಿದ್ರಂತೆ. ಇತರರು ಇವರು ವಿದೇಶಿಯರು, ಇದು ನಮ್ಮ ದೇಶದ ತಿಂಡಿ, ಇದನ್ನ ತಿಂತಾರೋ ಇಲ್ವೋ ಅಂತ ಸಂಕೋಚ ಪಟ್ಟಾಗ ಜಗದೀಶ್ ಭಾಯಿಯವರು ಅತ್ಯಂತ ಉತ್ಸಾಹದಿಂದ ಇದು ನಮ್ಮ ಭಾರತದ ಖಾದ್ಯ, ಅವರು ಖಂಡಿತ ಸವಿಯಬೇಕು ಅಂದ್ರಂತೆ. ಎಂಥ ಪ್ರೀತಿ ನೋಡಿ. ತಾವೇ ಸ್ವತಃ ಅಡುಗೆ ಮಾಡಿ ಬಡಿಸ್ತಿದ್ರಂತೆ. ಸಣ್ಣ ಮಕ್ಕಳನ್ನ ಕೂರಿಸ್ಕೊಂಡು ಅತ್ಯಂತ ಪ್ರೀತಿಯಿಂದ ಊಟ ಮಾಡಿಸ್ತಿದ್ರಂತೆ. ಒಬ್ಬ ಮಹಾನ್ ಲೇಖಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಧ್ಯಾತ್ಮಿಕತೆಯನ್ನು ಪ್ರತಿನಿಧಿಸುವವರು ಸ್ವತಃ ಅಡಿಗೆ ಮಾಡಿ ಬಡಿಸ್ತಿದ್ರು ಅನ್ನೋದು ಆಧ್ಯಾತ್ಮಿಕತೆಯು ನಮ್ಮನ್ನ ಎಷ್ಟು ವಿನೀತಗೊಳಿಸುತ್ತೆ ಅನ್ನೋದನ್ನು ತೋರಿಸುತ್ತಲ್ವಾ? ಖಂಡಿತ. ಇದು ಬಾಬಾ ಅವರ ಭಂಡಾರದ ಮಹಿಮೆ ಮತ್ತು ಈಶ್ವರೀಯ ಪರಿವಾರದ ಮೇಲಿನ ರುಹಾನಿ ಅಂದ್ರೆ ಆತ್ಮಿಕ ಪ್ರೀತಿಯನ್ನ ಪ್ರತಿಬಿಂಬಿಸುತ್ತೆ. ಕೆಲವೊಮ್ಮೆ ಜ್ಞಾನ ಮಾರ್ಗದಲ್ಲಿ ನಡೀತಿರುವಾಗ ಜನರಿಗೊಂದು ಭ್ರಮೆ ಬಂದ್ಬಿಡುತ್ತೆ. ನಾನು ಜ್ಞಾನಿ, ನಾನು ವೈರಾಗಿ, ಹಾಗಾಗಿ ನಾನು ಯಾರೊಂದಿಗೂ ಹೆಚ್ಚು ಬೆರೆಯಬಾರದು, ಸದಾ ಗಂಭೀರವಾಗಿರ್ಬೇಕು ಅಂತ. ಹೌದು,
ಒಂಥರ ಡ್ರೈ ಆಗಿಬಿಡ್ತಾರೆ. ಅದೇ ಒಣಗಿದ ಮರದಂತೆ ಆಗಿಬಿಡ್ತಾರೆ. ಆದ್ರೆ ನಿಜವಾದ ಆಧ್ಯಾತ್ಮಿಕತೆಯು ನಮ್ಮನ್ನ ಭಾವನೆಗಳಿಲ್ಲದ ಯಂತ್ರಗಳಂತೆ ಮಾಡೋದಿಲ್ಲ. ಬದಲಾಗಿ ಅದು ನಮ್ಮನ್ನ ಪ್ರೀತಿಯ ಸಾಗರರನ್ನಾಗಿ ಮಾಡುತ್ತೆ. ಜಗದೀಶ್ ಭಾಯಿ ಅವರು ಆ ರಷ್ಯಾದ ಅತಿಥಿಗಳಲ್ಲಿ, ಆ ಸಣ್ಣ ಮಕ್ಕಳಲ್ಲಿ ಕೇವಲ ಲೌಕಿಕ ಮನುಷ್ಯರನ್ನ ನೋಡ್ಲಿಲ್ಲ, ಪ್ರತಿಯೊಬ್ಬರನ್ನೂ ಪರಮಾತ್ಮನ ಮುದ್ದಿನ ಮಕ್ಕಳಂತೆ ಕಂಡ್ರು. ನಾವು ಊಟ ಬಡಿಸುವಾಗ ನಮ್ಮ ಕೈಯಿಂದ ಕೇವಲ ಅನ್ನ ಹೋಗೋದಿಲ್ಲ, ನಮ್ಮ ಮನಸ್ಸಿನ ಶುದ್ಧ ಕಂಪನೆಗಳು ಅಂದ್ರೆ ವೈಬ್ರೇಷನ್ಸ್ ಕೂಡ ಆ ಆಹಾರದ ಮೂಲಕ ಅವರೊಳಗೆ ಸೇರ್ತವೆ. ಅದಕ್ಕೆ ಬಾಬಾ ಅವರು ಯಾವಾಗ್ಲೂ ಯೋಗಯುಕ್ತರಲ್ಲಿ ಭೋಜನ ತಯಾರಿಸಿ ಅಂತೆ ನಮಗೆ ನೆನಪಿಸ್ತಾ ಇರ್ತಾರೆ. ಜಗದೀಶ್ ಭಾಯಿ ಅವರ ಆ ನಗುಮುಖದ ಉಪಚಾರ, ಅವರ ಆಂತರಿಕ ಶುದ್ಧತೆಯು ಪ್ರತಿಯೊಬ್ಬರ ಆತ್ಮಕ್ಕೂ ಒಂದು ವಿಶಿಷ್ಟವಾದ ತೃಪ್ತಿಯನ್ನ ನೀಡ್ತಾ ಇತ್ತು. ಹಾಗೆ ನೋಡಿದ್ರೆ ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯೂ, ಪ್ರತಿಯೊಂದು ಘಟನೆಯೂ ನಮಗೆ ದೈನಂದಿನ ಪಾಠವಾಗಿದೆ. ಕಾಲೇಜಿನಲ್ಲಿದ್ದಾಗ ತಮ್ಮ ಸಹಪಾಠಿಗಳಿಗೆ ಬೆಣ್ಣೆ, ಹಾಲು ಕೊಟ್ಟು ಸಾಕಿರ್ಬೋದೋ, ತಮ್ಮ ಅಣ್ಣನಿಗೆ ಉಸಿರಾಟದ ತೊಂದರೆ ಇದ್ರೂ ಮೆಟ್ಲು ಹತ್ತಿ ಬಂದು ನೋಡುವಷ್ಟು ಅವರ ಮೇಲಿದ್ದ ಅಪಾರ ಪ್ರೀತಿ ಇರ್ಬೋದು. ಎಲ್ಲದರಲ್ಲೂ ಒಂದು ದೈವಿಕ ವಾತ್ಸಲ್ಯ ಕಾಣುತ್ತೆ. ನಿಜ. ಈಗ ನಾವು ನಮ್ಮ ಈ ಸಂಭಾಷಣೆಯ ಅಂತಿಮ ಘಟ್ಟಕ್ಕೆ ಬರ್ತಿದ್ದೀವಿ. ಈ ಸಂಪೂರ್ಣ ಮೂಲಪಠ್ಯವನ್ನ, ಈ ಜೀವಂತ ಮುರಳಿಯನ್ನ ನಾವು ಅಧ್ಯಯನ ಮಾಡಿದೆವು. ಇದರ ಸಾರವನ್ನ ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸುವಂತೆ ನೀವು ಹೇಗೆ ಕ್ರೋಢೀಕರಿಸ್ತೀರಿ? ಜಗದೀಶ್ ಭಾಯಿ ಅವರ ಜೀವನವೇ ನಮಗೆ ಅತಿದೊಡ್ಡ ಮುರಳಿ. ಈ ಸಂಪೂರ್ಣ ಪಠ್ಯದ ಪ್ರಮುಖ ಬೋಧನೆಗಳನ್ನ ನಾವು 3 ಹಂತಗಳಲ್ಲಿ ನೋಡಬಹುದು. ಮೊದಲನೆಯದು, ದೈನಂದಿನ ಜೀವನದಲ್ಲಿ ಧಾರಣೆ ಮಾಡಬೇಕಾದ ಅಂಶ. ಲೌಕಿಕ ಪ್ರಪಂಚದಲ್ಲಿ ಕಮಲದ ಹೂವಿನಂತೆ ನಿರ್ಲೇಪವಾಗಿ ಬದುಕುವುದು ನಮ್ಮ ಧಾರಣೆಯಾಗಬೇಕು. ನಮ್ಮ ಪ್ರತಿಯೊಂದು ಕೌಟುಂಬಿಕ ಮತ್ತು ಕಚೇರಿಯ ಜವಾಬ್ದಾರಿಗಳನ್ನ ನಾವು ಯಾವುದೇ ಕೋಪ, ಅಹಂಕಾರ, ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆ ಅಥವಾ ಹೊಗಳಿಕೆಯ ನಿರೀಕ್ಷೆಯಿಲ್ಲದೆ ನಿರ್ವಹಿಸುವ ಅಭ್ಯಾಸ ಮಾಡಬೇಕು. ಖಂಡಿತ. ಎರಡನೆಯದು, ಈ ಧಾರಣೆಯನ್ನ ದೃಢಪಡಿಸಿಕೊಳ್ಳಲು ಒಂದು ಶಕ್ತಿಯುತವಾದ ಸ್ವಮಾನ. ಆ ಸ್ವಮಾನ ಯಾವುದು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ದಿನದ ಮಧ್ಯೆ ಈ ಸ್ವಮಾನವನ್ನ ನೆನಪು ಮಾಡಿಕೊಳ್ಳಬೇಕು. ನಾನು ಸರ್ವ ಆಕರ್ಷಣೆಗಳಿಂದ ಮುಕ್ತವಾದ ಕಮಲಪುಷ್ಪ ಸಮಾನ ರಾಜರ್ಷಿ ಆತ್ಮ. ಈ ಸ್ವಮಾನದಲ್ಲಿ ನೆಲೆ ನಿಂತಾಗ ನಮಗೆ ಮಾಯೆಯ ಆಕರ್ಷಣೆಗಳು ಬಾಧಿಸುವುದಿಲ್ಲ. ಅದ್ಭುತ. ಧಾರಣೆ ಮತ್ತು ಸ್ವಮಾನದ ನಂತರ ಇಂದಿನ ಈ ಅಧ್ಯಾಯದ ಆಧಾರದ ಮೇಲೆ ನಾವು ನಮಗೇ ನೀಡಿಕೊಳ್ಳಬಹುದಾದ ವರದಾನ ಏನು? ಇಂದಿನ ಪ್ರಾಯೋಗಿಕ ವರದಾನ ಹೀಗಿದೆ. ಜಗದೀಶ್ ಭಾಯಿಯವರಂತೆ ಪ್ರತಿಯೊಂದು ಸಾಮಾನ್ಯ ಲೌಕಿಕ ಕರ್ಮವನ್ನು ನಿಸ್ವಾರ್ಥ ಪ್ರೀತಿಯ ಸೇವೆಯಾಗಿ ಪರಿವರ್ತಿಸುವ ಮೂಲಕ ಸರ್ವ ಮಾಯಾಜೀತ್ ಭವ. ಅಂದ್ರೆ ಮನೆಯ ಕಸ ಗುಡಿಸುವುದಿರಬಹುದು, ಕಚೇರಿಯಲ್ಲಿ ಫೈಲ್ ನೋಡುವುದಿರಬಹುದು, ಎಲ್ಲವನ್ನೂ ಭಗವಂತನ ಕಾರ್ಯವೆಂದು ಮಾಡಿ ಮಾಯೆಯನ್ನ ಗೆಲ್ಲುವವರಾಗಿ. ಮತ್ತು ಇದನ್ನ ಸದಾ ನೆನಪಿನಲ್ಲಿಟ್ಟುಕೊಳ್ಳಲು ಒಂದು ಸುಂದರವಾದ ಸ್ಲೋಗನ್ ಅಂದ್ರೆ, ಶುದ್ಧ ಮನಸ್ಸಿನಿಂದ ಮತ್ತು ಯಾವುದೇ ನಿರೀಕ್ಷೆಯಿಲ್ಲದೆ ಮಾಡುವ ಸೇವೆಯೇ ಭಗವಂತನ ಪ್ರೀತಿಯ ನಿಜವಾದ ಪ್ರತಿಬಿಂಬವಾಗಿದೆ. ಶುದ್ಧ ಮನಸ್ಸಿನಿಂದ ಮತ್ತು ಯಾವುದೇ ನಿರೀಕ್ಷೆಯಿಲ್ಲದೆ ಮಾಡುವ ಸೇವೆಯೇ ಭಗವಂತನ ಪ್ರೀತಿಯ ನಿಜವಾದ ಪ್ರತಿಬಿಂಬವಾಗಿದೆ. ಮನಸ್ಸಿನಲ್ಲಿ ಆಳವಾಗಿ ಉಳಿಯುವಂಥ ಸಾಲುಗಳು. ನಾವು ಈ ಅಧ್ಯಾಯದ ಆರಂಭದಲ್ಲಿ ಆ ಜೈಲಿನ ರೂಪಕದ ಬಗ್ಗೆ, ಅಂದ್ರೆ ನಿರೀಕ್ಷೆಗಳು ಮತ್ತು ಆಕರ್ಷಣೆಗಳ ಕಂಬಿಗಳ ಬಗ್ಗೆ ಮಾತಾಡಿದ್ವಿ. ಹೌದು. ಜಗದೀಶ್ ಭಾಯಿಯವರು ಆ ಜೈಲಿನಿಂದ ಬಿಡುಗಡೆ ಹೊಂದಿ ತಮ್ಮ ಇಡೀ ಜೀವನವನ್ನೇ ಒಂದು ತೆರೆದ ಪುಸ್ತಕವನ್ನಾಗಿ, ಪರಮಾತ್ಮನ ಪ್ರೀತಿಯ ಭಂಡಾರವನ್ನಾಗಿ ಮಾಡಿಕೊಂಡ್ರು. ಇದನ್ನೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಆಳವಾದ ಚಿಂತನೆ ಮೂಡ್ತಿದೆ. ಖಂಡಿತ ಹಂಚ್ಕೊಳ್ಳಿ. ನಾವು ಪ್ರತಿದಿನ ಕಚೇರಿಯಿಂದ ಮನೆಗೆ ಹಿಂದಿರುಗುದಾಗ ಬಾಗಿಲಲ್ಲಿ ನಮ್ಮ ಶೂ ಬಿಡ್ತೀವಿ, ಕುತ್ತಿಗೆಯಲ್ಲಿರುವ ನಮ್ಮ ಕಂಪನಿಯ ಐಡಿ ಕಾರ್ಡ್ ಅಥವಾ ಟೈಯನ್ನು ತೆಗೆದಿಡ್ತೀವಿ. ಆದರೆ ಅದರ ಜೊತೆಯಲ್ಲೇ ನಮ್ಮ ಹುದ್ದೆಯ ಅಹಂಕಾರವನ್ನ, ನಾನಿಷ್ಟು ಸಂಪಾದಿಸ್ತಿದ್ದೀನಿ ಅನ್ನೋ ಗತ್ತನ್ನ ಮತ್ತು ಇವರು ನನ್ನನ್ನು ಹೀಗೇ ಉಪಚರಿಸಬೇಕು ಅನ್ನೋ ನಿರೀಕ್ಷೆಯನ್ನ ಕೂಡ ಬಾಗಿಲಲ್ಲೇ ತೆಗೆದಿಟ್ಟು ಕೇವಲ ಶುದ್ಧ ಪ್ರೀತಿಯ ಆತ್ಮವಾಗಿ ಮನೆಗೆ ಪ್ರವೇಶಿಸಲು ನಮಗೆ ಸಾಧ್ಯವೇ? ಎಂಥ ಅದ್ಭುತವಾದ ಪ್ರಶ್ನೆ. ಜಗದೀಶ್ ಭಾಯಿಯವರ ಬದುಕು ನಮಗೆ ಎಸೆಯುತ್ತಿರುವ ನಿಜವಾದ ಸವಾಲು ಇದೇ ಆಗಿದೆ. ಬನ್ನಿ, ಇಂದಿನಿಂದ ನಾವು ಕೂಡ ಕಮಲದ ಹೂವಿನಂತೆ ನಿರ್ಲೇಪವಾಗಿ ಆ ರಾಜರ್ಷಿ ಪ್ರಜ್ಞೆಯಲ್ಲಿ ನಮ್ಮ ಪ್ರತಿಯೊಂದು ಕರ್ಮವನ್ನ ಮಾಡುವ ಸಂಕಲ್ಪ ಮಾಡೋಣ. ಈ ಒಂದು ಆಳವಾದ ಮತ್ತು ಪ್ರಾಯೋಗಿಕ ಚಿಂತನೆಯೊಂದಿಗೆ ನಮ್ಮ ಇಂದಿನ ಈ ಅಧ್ಯಯನವನ್ನ ಇಲ್ಲಿಗೆ ವಿರಮಿಸೋಣ. ಓಂ ಶಾಂತಿ.